ಮಗಳೇ, ಆ ರಾಹುಲ್ ನಿನಗೆ ಈ ಥರ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಕನ್ಸು ಮನ್ಸಕ್ಕೆ ಹೊಂದ್ಕೊಂಡಿರ್ಲಿಲ್ವೇ? ಛೇ, ನಿನಗೆ ತುಂಬ ಬೇಜಾರಾಗೈತೆ ಅಂತ ನನಗೆ ಗೊತ್ತು. ಆದರೆ ನಾನು ಏನು ಮಾಡೋಕ್ಕಾಗಲ್ಲ ನೋಡು. ಅವನ್ನ ಮತ್ತೆ ಬಂದ್ರೂ ಎಡ ಬಲ ತುಳ್ಸಲ್ಲ ನಮ್ಮ ಮನೆಗೆ. ನೀನೇನು ಯೋಚನೆ ಮಾಡಬೇಡ, ನೀನು ಆರಾಮಾಗೆ ಹಾಂ ತಲೆ ಕೆಡಿಸ್ಕೊಂಡಂಗಿರು. ಅವನಿಗಿನ್ನೂ ಚೆನ್ನಾಗಿರೋ ಹುಡುಗನ್ನ ನಾನು ಹುಡುಕ್ಬಿಟ್ಟು ಮದುವೆ ಮಾಡ್ಕೊಡ್ತೀನಿ, ಸರಿನಾ? ಅಮ್ಮ, ಒಂದ್ಸಲ ನಾನು ಬೇಡ ಅಂತ ಮನ್ಸಿಗೆ ಹಾಕೊಂಬಿಟ್ಟೆ ಅಂತಂದರೆ ಎಂಥವ್ರಾದ್ರೂ ಪರವಾಗಿಲ್ಲ, ನನಗಂತೂ ಅವ್ರು ಬೇಡ ಅಂದರೆ ಬೇಡ, ಬಿಟ್ಬಿಡು. ಎಷ್ಟೆಲ್ಲ ಮೋಸ ಮಾಡಿರೋನ ಹತ್ರ ಹೋಗ್ಬಿಟ್ಟು ನಾನೇನು ಭಿಕ್ಷೆ ಬಿಡೋ ಅವಶ್ಯಕತೆ ಇಲ್ಲ. ಬೇರೆ ಯಾವಳ ಜೊತೆನೋ ಮದುವೆ ಸೆಟ್ ಮಾಡ್ಕೊಂಡವನೇ, ಸೆಟ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಬಿಡು. ಅವನ ಪಾಡ್ಗೆ ಅವನು ಖುಷಿಯಾಗಿ ಹ್ಯಾಪಿಯಾಗಿರಲಿ, ಅಷ್ಟೇ ಸಾಕು. ನಮ್ಮ ಆಸ್ತಿ ಮಾರಾಕಿದ್ದೀವಿ ಅಂತ ಹೇಳಿದ ತಕ್ಷಣವೇ ಮದುವೆ ಬೇಡ ಅಂತ ಹೇಳ್ದವನಿಗೆ ಬೇಡ ಬಿಡಮ್ಮ. ಅವನಿಗೋಸ್ಕರ ನಾವು ಆಸ್ತಿ ಕೊಂಡ್ಕೊಳಕ್ಕಾಗಲ್ಲ. ಆಸ್ತಿ ನೋಡಿ ಮದುವೆ ಮಾಡ್ಕೊಳ್ಳೋರವು ನನಗೆ ಬೇಕಾಗೂ ಇಲ್ಲ. ಅಮ್ಮ, ನಂಗೆ ಯಾಕೋ ಮನ್ಸಿಗೆ ತುಂಬ ಬೇಜಾರಾಗ್ತೈತೆ. ನಾನು ಸ್ವಲ್ಪ ದಿನ ಪದ್ದು ಅಕ್ಕೋರ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಓಡಾಡ್ಕೊಂಡಿರಲ್ಲ. ಅಲ್ಲ ಮಗಳೇ, ಇದಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತಂದರೆ ನಿಮ್ಮ ಅಪ್ಪಂಗೆ ಹೇಳಿ ನಾನು ಏನಾದರೂ ಮಾತಾಡ್ಲಾ? ಅಮ್ಮ, ಮೋಸ ಮಾಡಿರೋ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ದೊಡ್ಡ ಮೋಸ್ಕರ ಅವನು, ದೊಡ್ಡ ಅಂದರೆ ಅತಿ ದೊಡ್ಡ ಮೋಸ್ಕರ ಅವನು. ಅವನ ಅವಶ್ಯಕತೆ ನನಗಂತೂ ಇಲ್ಲ ಅಮ್ಮ. ನಾನು ಹೋಗ್ತಾ ಇದ್ದೀನಿ ಹಳ್ಳಿಗೆ ಅಷ್ಟೇ. ಅಲ್ಲಿದ್ದರೆ ಅಲ್ಲಿ ಹಳ್ಳಿ ಜನ ವಾತಾವರಣ ಅದೇನೋ ಒಂಥರ ಖುಷಿಯಾಗಿರ್ತೈತೆ. ಅದು ಪದ್ದು ಅವ್ರ ಮನೆಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಅವ್ರ ಮಗಳು ನಿಧಿ ಅಂತ ಅವಳೆ, ಆ ನಿಧಿ ಎಲ್ಲ ಏನೋ ಒಂಥರ ಚೆನ್ನಾಗೈತೆ ಅಮ್ಮ. ನಾನು ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ದಿನ ಇದ್ದು ಬರ್ತೀನಿ. ಇಲ್ಲಿಂದ ನೀವು ಆದಷ್ಟು ಬೇಗ ಅಮೆರಿಕಕ್ಕೆ ಹೋಗಬೇಕು ಅಂತಂದ್ರಲ್ಲ, ಅಷ್ಟಕ್ಕೆ ರೆಡಿ ಆಗಿರಿ. ನಾ ಮತ್ತೆ ಅಲ್ಲಿಗೆ ಹೋಗ್ಬಿಡೋಣ. ಸಾಕು ಈ ಊರಿನ ಸವಾಸ. ಅದಕ್ಕೂ ಸ್ವಲ್ಪ ದಿನ ಮುಂಚೆ ಹೋಗ್ಬಿಟ್ಟು ನಾನು ಹಳ್ಳಿಯಲ್ಲಿ ಓಡಾಡ್ಕೊಂಡ್ಬಿಟ್ಟು ಬರ್ತೀನಿ. ಸರಿ ಮಗಳೇ, ಆಯಿತು. ಸರಿ ಅಮ್ಮ, ಆಯಿತು. ಮಗಳೇ, ನಿನ್ನ ಖುಷಿನೇ ನನ್ನ ಖುಷಿ. ನೀನು ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಹೇಳಿದ್ರೆ ನೀನು ಎಲ್ಲಿದ್ರೂ ಖುಷಿಯಾಗಿರೋ ಅಷ್ಟೇ. ಈಗೇನೋ ನಿಮ್ಮ ದೊಡ್ಡಪ್ಪನ ಭಯ ಇಲ್ಲ, ಯಾರ ಭಯನೂ ಇಲ್ಲ. ಅವ್ರು ಯಾರೋ ದೇವ್ರ ಥರ ಬಂದ್ಬಿಟ್ಟು ಅಪ್ಪದ್ದು ಹೆಂಗೋ ಎಲ್ಲ ಒಳ್ಳೆ ಕೆಲಸನೇ ಮಾಡಿಬಿಟ್ಲು. ಅದಕ್ಕೆ ಹೇಳಿದ್ದು ಆರಾಮಾಗಿರ್ರಿ ಅಂತ. ನೀವು ಎಲ್ಲಾದರೂ ಟ್ರಿಪ್ ಓಡಾಡ್ಕೊಂಡ್ಬಿಟ್ಟು ಬನ್ನಿ. ಟ್ರಿಪ್ ಹೋಗಿಲ್ಲ ಅಂತಂದರೆ ಅದೇ ಅನ್ಕೊಳ್ತಾ ಇದ್ದೆ, ಈ ಕಾಶಿ ಗೀಶಿಯಲ್ಲೆಲ್ಲ ಓಡಾಡ್ಕೊಂಡ್ಬಿಟ್ಟು ಬರೋಣ, ಮತ್ತೆ ಇಂಡಿಯಾಗೆ ಯಾವಾಗ ಬರ್ತೀವೋ ಏನೋ ಅಂತ. ಮತ್ತೆ ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡಿ ಕಾಶಿಗೆ ಟಿಕೆಟ್ ಬುಕ್ ಮಾಡಿಸ್ತೀನಿ. ಹಾಂ, 1 ತಿಂಗಳು ಆರಾಮಾಗಿ ಓಡಾಡ್ಕೊಂಡ್ಬಿಟ್ಟು ಬನ್ನಿ. ನಾನು ಇರಲ್ಲ ಇಲ್ಲಿ, ಏನಾದರೂ ಆದರೂ ಏನು ಚಿಂತೆ ಇರಲ್ಲ ತಾನೆ. ಹೋಗಿ. ಸರಿ ಮಗಳೇ, ಆಯಿತು. ಸುಮ್ಮನೆ ಇಲ್ಲಿದ್ದಷ್ಟು ನನಗೂ ಬೇಜಾರು. ನನ್ನ ಮಗಳು ಎಲ್ಲ ಒಂಥರ ಹೋಗೋಳಲ್ಲ. ನಾನು ನನ್ನ ಗಂಡಂಗೆ ಹೇಳಿ ಕಾಶಿ ರಾಮೇಶ್ವರಕ್ಕೆ ಟಿಕೆಟ್ ಬುಕ್ ಮಾಡಿಸ್ಕೊಂಡ್ಬಿಟ್ಟು ಟ್ರೈನಾಗಿ ಹೋಗ್ಬೇಕು ಈ ಸಲ. ಟ್ರೈನಾಗಿ ಹೋಗಿ ಅಲ್ಲೇ ದೇವಸ್ಥಾನಗಳು ಅದು ಇದು ಅಂತ ಪ್ರತಿಯೊಂದು ದೇವಸ್ಥಾನ ಓಡಾಡ್ಕೊಂಡ್ಬಿಟ್ಟು ಬಂದರೆ ಮನಸ್ಸಿಗೂ ಶಾಂತಿ ಆಗ್ತೈತೆ. ನನ್ನ ಗಂಡನ ಆರೋಗ್ಯ ಸರಿ ಹೋದರೆ ನಾನು ದೇವ್ರ ಹತ್ರ ಬಂದು ಎಲ್ಲರಿಗೂ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಈಗ ಅದೇ ಕೆಲಸನೇ ಮಾಡಬೇಕು. ಸತ್ಯ. ಈಗ ಇವ್ರ ಮನೆಗೊಂದು ನಾಟಕ ಶುರು ಮಾಡಬೇಕಲ್ಲ, ಏನು ಮಾಡೋದು? ಏನಪ್ಪ ಹೇಳೋದು? ಉಷಾ ಅಮ್ಮು, ಅಮ್ಮು ಎಲ್ಲದಪ್ಪ ಇವಳು? ಶಿವನ್ ಯಾಕೆ ಇಲ್ಲಿ ಗುಡಿಕೊಂಡು ಬಂದವನೇ? ನನ್ನ ಮಗಳು ಹೇಳಿದ್ಲಲ್ಲ ಏನು ಬೇರೆ ಹುಡುಗಿ ಜೊತೆ ಮದುವೆ ಸೆಟ್ ಆಗೈತೆ ಅಂತ, ಮತ್ತೆ ಇಲ್ಲಿಗೆ ಯಾಕೆ ಕುಡಿಕೊಂಡು ಬಂದ? ನನ್ನ ಮಗಳು ಈಗಲೇ ಖುಷಿ ಆಗೋಳೆ. ಅವಳ ಮನಸ್ಸು ಕೆಡಿಸ್ಬೇಕು ಅಂತಲೇ ಬಂದ್ಬಿಟ್ನಾ ಏನು? ನೀನು ಯಾಕೆ ಬಂದೆ ಇಲ್ಲಿಗೆ? ಆಂಟಿ, ಉಷನ್ ಹತ್ರ ಮಾತಾಡಬೇಕಿತ್ತು. ಉಷನ್ ನೋಡೋಣ ಅಂತಲೇ ಬಂದೆ. ಅದ್ರ ಅವಶ್ಯಕತೆ ನಿನ್ಗೇನಿಲ್ಲ. ಅವಳನ್ನ ನೋಡಿ ಏನು ಮಾಡ್ಬೇಕು ಇವಾಗ? ಈಗ ಹಾಳು ಮಾಡಿರೋದೇ ಸಾಕು. ಅವಳು ಇವಾಗ ನನ್ನ ಮಗಳು ಎಲ್ಲ ಖುಷಿಯಾಗಿ ನೆಮ್ಮದಿಗವಳೆ. ಆ ನೆಮ್ಮದಿನೂ ಕಿತ್ಕೊಳಕ್ಕೆ ಬರಬೇಡ ನೀನು. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು. ಆಂಟಿ, ಇದೇನು ಈ ಥರ ಮಾತಾಡ್ತಾ ಇದ್ದೀರಾ? ನಮ್ಮಮ್ಮ ಮಾತಾಡಿರೋ ವಿಚಾರಕ್ಕೆ ನೀವು ಇನ್ನೂ ಬೇಜಾರು ಮಾಡ್ಕೊಳ್ತಾ ಇದ್ದೀರಾ? ನೀವು ಇನ್ನೂ ಹಳೇದೆಲ್ಲ ಮರ್ತಿಲ್ಲ ಅಂತ ಅನಿಸುತ್ತೆ. ಆಂಟಿ, ನಾನು ನಿಮ್ಮ ಮಗಳನ್ನ ತುಂಬ ಜಾಸ್ತಿ ಇಷ್ಟಪಡ್ತೀನಿ ಆಂಟಿ. ನಾನು ನಿಮ್ಮ ಮಗಳನ್ನ ಯಾವ ಆಸ್ತಿಗೋಸ್ಕರನೂ ಏನು ಲವ್ ಮಾಡಲಿಲ್ಲ. ನಿಮಗೂ ಗೊತ್ತು, ನಾನು ಸುಮಾರು ವರ್ಷದಿಂದನೂ ಲವ್ ಮಾಡ್ತಾ ಇದ್ದೆ ಅವಳನ್ನ. ಆಂಟಿ ಪ್ಲೀಸ್ ಆಂಟಿ, ಉಷಾ ಎಲ್ಲಿದ್ದಾಳೆ ಅಂತ ಒಂದು ಸಲ ಹೇಳಿ ಆಂಟಿ ಪ್ಲೀಸ್. ಮನೇಲೇ ಇರ್ತಾಳೆ ಅಂತ ಅನ್ಕೋತೀನಿ. ಅವಳು ನಿನ್ನೆ ನನ್ನ ಮೀಟ್ ಮಾಡಿದ್ಲು. ಆ್ಯಕ್ಚುಲಿ ನನ್ನದೇ ತಪ್ಪು. ಏನೋ ಆಗಬೇಕಿತ್ತು, ಏನೋ ಆಗೋಯ್ತು. ಪ್ಲೀಸ್ ಆಂಟಿ, ಉಷನ್ ಕರೀರಿ, ಅವಳ ಹತ್ರ ಮಾತಾಡ್ತೀನಿ. ಈಗ ನಂದು ಅವಳದು ಮದುವೆ ವಿಚಾರನ ಮಾತಾಡೋಣ. ಅಮ್ಮ ಪುರೋಹಿತ್ರ ಹತ್ರ ನಾನು ಮಾತಾಡ್ತೀನಿ, ನೀನು ಹೋಗು ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ತನಕ ಬಂದಿದ್ದೀನಿ ಆಂಟಿ. ಉಷನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳೋ ಮೆಂಟಾಲಿಟಿ ನನಗಿಲ್ಲ ಆಂಟಿ. ಪ್ಲೀಸ್ ಆಂಟಿ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಪ್ಲೀಸ್, ಪ್ರೇಮಿಗಳನ್ನ ದೂರ ಮಾಡಬೇಡಿ ಆಂಟಿ. ಪ್ಲೀಸ್ ಆಂಟಿ, ಪ್ಲೀಸ್. ಗೆಟ್ ಔಟ್. ನಿನ್ನ ನಾಟಕ ಎಲ್ಲ ನನ್ನ ಮುಂದೆ ನಡೆಯಲ್ಲ ರಾಹುಲ್. ಗೆಟ್ ಲಾಸ್ಟ್ ಅಷ್ಟೇನೆ. ನನ್ನ ಮಗಳು ಎಲ್ಲಿ ಖುಷಿಯಾಗಿರ್ತಾಳೋ ಅಲ್ಲಿ ಖುಷಿಯಾಗಿರಲಿ ಅಷ್ಟೇನೆ. ನೀನು ಮತ್ತೆ ಪದೇ ಬಂದೇನಾದ್ರು ಹಿಂಸೆ ಕೊಟ್ಟರೆ ಚೆನ್ನಾಗಿರಲ್ಲ. ಒಂದ್ಸಲ ಬೇಡ ಅಂತ ನಾನು ನನ್ನ ಮಗಳು ಡಿಸೈಡ್ ಆದಮೇಲೆ ಯಾವತ್ತೂ ನೀವು ಬೇಕಿಲ್ಲ, ನಮ್ಗೆ ಅವಶ್ಯಕತೆನೂ ಇಲ್ಲ ಅಷ್ಟೇನೆ. ಎಷ್ಟು ಮೋಸ ಮಾಡಿಬಿಟ್ಟೆ ನನ್ನ ಮಗಳಿಗೆ. ಆಸ್ತಿಗೋಸ್ಕರ ಇಷ್ಟೆಲ್ಲ ಮಾಡಿದೆ ಅಲ್ವಾ ನಿನಗೆ? ಹೌದು, ಏನೋ ಮಾಡ್ತೀಯಾ? ನನ್ನ ಮಗಳನ್ನ ಕೊಟ್ಬಿಟ್ಟು ನಿನಗೆ ಮದುವೆ ಅಂತೂ ನಾನು ಮಾಡಲ್ಲ. ನನ್ನ ಮನೆಗೆ ಇನ್ನೊಂದ್ಸಲ ಎಡ್ಗಾಲ ಹೆಜ್ಜೆ ಇಕ್ಕಿದೆ ಅಂದ್ರೂ ನಾನು ಸುಮ್ಮನೆ ಇರಲ್ಲ. ನಿಮ್ಮ ಅಮ್ಮಂಗೆ ಆಸ್ತಿ ಬೇಕಾ? ಆಸ್ತಿ? ಹಾಂ, ಹೋಗಿ ಆಸ್ತಿ ಇರೋಳನ್ನೇ ಮದುವೆ ಮಾಡ್ಕೊ ಹೋಗು. ಯಾವಳ ಜೊತೆ ಎಂಗೇಜ್ಮೆಂಟ್ ಎಲ್ಲ ಸೆಟ್ ಮಾಡ್ಕೊಂಡಿದ್ಯಂತಲ್ಲ, ಅವಳ ಜೊತೆ ಆರಾಮಾಗಿರ್ಬೋದಲ್ಲ. ಮತ್ತೆ ಇಲ್ಲಿಗೆ ಯಾಕೆ ಬಂದು ಸಾಯ್ತಾ ಇದೆಯಾ ಸುಮ್ಮನೆ ನಮ್ಮ ತಲೆ ತಿನ್ನಕ್ಕೆ? ಹಾಂ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ನೀನು? ನಿನ್ನ ಆಟ, ಇದು ಏನು ನನ್ನ ಹತ್ರ ನಡೆಯಲ್ಲ. ನಿನ್ನ ಆಟಗಳೆಲ್ಲ ನಿಮ್ಮ ಅಮ್ಮನ ಹತ್ರ ಇಟ್ಕ, ನನ್ನ ಹತ್ರ ನನ್ನ ಮಗಳ ಹತ್ರ ಎಲ್ಲ ಇಟ್ಕೊಳ್ಳೋದು. ನನ್ನ ಮಗಳು ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತು. ಅವಳು ಒಂದ್ಸಲ ಬೇಡ ಅಂತ ಡಿಸೈಡ್ ಆದಮೇಲೆ ಯಾರನ್ನೂ ಮತ್ತೆ ಬೇಕು ಅಂತ ಅಂದ್ಕೊಳ್ಳಲ್ಲ. ನಿನ್ನ ಯೋಗ್ಯತೆನೋ? ಛೇ, ನೀನು ನಿಮ್ಮ ಅಮ್ಮನ ಏನೋ ಅಂದ್ಕೊಂಡಿದ್ದೆ. ಆಸ್ತಿನಂತೆ ಆಸ್ತಿ. ನಯ ಪೈಸೆ ಆಸ್ತಿನೂ ನಿಮಗೆ ಸಿಗಲ್ಲ. ಹೋಗ್ತಾ ಇರಿ ಇಲ್ಲಿಂದ. ಆಂಟಿ ಪ್ಲೀಸ್, ಆಂಟಿ ಪ್ಲೀಸ್. ಈಗ ಉಷನ್ ಹತ್ರನೇ ಬೇಡ ಅಂತ ಹೇಳಿಸಿ, ಅವಾಗ ನಾನು ಹೊರಟೋಗ್ಬಿಡ್ತೀನಿ.
ಏನು ಅವಳು ನಿನಗೆ ಮಕ್ಕುಗಿಬೇಕಾ? ಹಾಂ, ಅವಳಿಲ್ಲ ಮಕ್ಕುಗ್ಯಕ್ಕೆ, ಅವಳೆಲ್ಲ ಹೊರಗಡೆ ಹೋಗಿದ್ದಾಳೆ. ನೋಡು, ಅವಳ ಮನಸ್ಸಲ್ಲಿರೋದು ಇಷ್ಟೇನೆ, ನೀನು ಬೇಡ ಅಂತ ಅವಳು ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟವಳೆ. ಮತ್ತೆ ಬೇಕು ಅಂತ ಡಿಸೈಡ್ ಆಗೋ ಯಾವ ಇದು ಇಲ್ಲ. ನೋಡು, ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ನನಗೂ ನಮ್ಮ ಮನೆಗೂ ತೊಂದರೆ ಕೊಡಬೇಡ. ಈಗಲೇ ತುಂಬಾ ಕಷ್ಟ ಅನುಭವಿಸ್ಬಿಟ್ಟಿದ್ದೀವಿ ನಾವಂತೂ. ನಾಳೆಯಿಂದ ನೀವು ಮನೆ ಹತ್ರ ಬಂದ್ರೂ ನಮ್ಮ ಮನೆಯಲ್ಲೂ ಯಾರಿರಲ್ಲ, ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ, ಮನೆ ಬೀಗನೂ ಹಾಕಿರ್ತೀವಿ. ನಿನ್ನ ಮದುವೆ ಮುಗಿಸ್ಕೊಂಡು ಆರಾಮಾಗಿ ನಿನ್ನ ಹೆಂಡತಿ ಜೊತೆ ಸುಖವಾಗಿರೋದು ಕಲ್ತ್ಕೊ. ಅಷ್ಟೇ, ನನ್ನ ಮಗಳು ನೀನು ಮರ್ತವಳೆ. ಆಗ್ಲೇನೆ ಎಂಜಾಯ್ ಮಾಡ್ಕೊಂಡವಳೆ. ನೀನು ಅದೇ ಥರ ನಿನ್ನ ಹೆಂಡತಿ ಜೊತೆ ಎಂಜಾಯ್ ಮಾಡ್ಕೊಂಡಿರು. ಅಷ್ಟು ಬಿಟ್ಟು ನನ್ನ ಮಗಳು ಸವಸಕ್ಕೆ ಬಂದೆ ಅಂದರೆ ನಾನಂತೂ ದುರ್ಗಿ ಆಗಬೇಕಾಗ್ತತೆ. ದೊಡ್ಡವರು ಚಿಕ್ಕವರು ಅಂತಲೂ ನೋಡಲ್ಲ, ನಿಮ್ಮ ಅಮ್ಮಂಗೂ ಸೇರಿ ಹೊಡಿಬೇಕಾಗ್ತತೆ. ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ಆಂಟಿ, ಹೋಗು ಅಂತ ಹೇಳಿದ್ನಲ್ಲ. ಛೇ, ಯಾಕೆ ಈ ಥರ ಮಾತಾಡ್ತಿದ್ದಾರೆ? ಉಷುನ್ ಹತ್ರ ಮಾತಾಡಿದ್ರೆ ಎಲ್ಲ ಸರಿ ಹೋಗೋದೇನೋ. ಉಷುನ್ಗೆ ಫೋನ್ ಮಾಡ್ಲಾ ಬೇಡವಾ? ಇವ್ರ ಅಮ್ಮನ ಎಷ್ಟು ಗರಂ ಆಗವ್ರೆ ಅಂದರೆ ಇನ್ನು ಅವಳಿನೆಷ್ಟು ಗರಂ ಆಗಿರಲ್ಲ. ಇವ್ರನ್ನ ಹೆಂಗಪ್ಪ ಸಮಾಧಾನ ಮಾಡೋದು? ಉಷುಂಗೆ ಒಂದ್ಸಲ ಫೋನ್ ಮಾಡ್ತೀನಿ. ಇವ್ರ ಅಮ್ಮ ಒಪ್ಕೊಳ್ಳಿಲ್ಲ ಅಂದ್ರೂ ಉಷಾ ಅಂತೂ ಗ್ಯಾರಂಟಿ ಒಪ್ಕೊಂತಾಳೆ ಅಂತ ಅನ್ನಿಸ್ತೈತೆ. ಅವಳು ಒಪ್ಕೊಂಡ್ರು ಸಾಕಲ್ವಾ? ಈ ಉಷಾ ಪದೇ ಪದೇ 50 ನಂಬರ್ ಚೇಂಜ್ ಮಾಡ್ತಾಳಪ್ಪ. ಯಾಕೆ? ಒಂದ್ಸಲ ಆ ನಂಬರ್ ಫೋನ್ ಮಾಡು ಅಂತಾಳೆ, ಒಂದ್ಸಲ ಈ ನಂಬರ್ ಫೋನ್ ಮಾಡು ಅಂತಾಳೆ. ನೆನ್ನೆ ನೋಡಿದ್ರೆ ಈ ನಂಬರು ಫೋನ್ ಮಾಡವಳೆ. ಛೇ, ಈ ಇವಳು ಕತೆನೋ ರಿಂಗ್ ಆಗ್ತೈತೆ. ಹಲೋ ಹಲೋ, ನಾನು ರಾಹುಲ್. ಉಷಾ, ನಿಮ್ಮ ಮನೆಗೆ ಬಂದಿದ್ದೆ. ನಿಮ್ಮ ಅಮ್ಮ ನೋಡಿದ್ರೆ ಫುಲ್ಲು ಗರಮ್ಮು ಕ್ಲಾಸ್ ತಗೋಬಿಟ್ಟವ್ರೆ. ನೀನೆಲ್ಲಿದ್ಯಾ? ಅರ್ಜೆಂಟಾಗಿ ಮನೆಗೆ ಬರೋಕ್ಕಾಗುತ್ತಾ? ಏನು ಮನೆಗೆ ಹೋದ? ಮನೆಗೆ ಯಾಕೆ ಹೋದೆ? ಯಾಕೆ ಈ ಥರ ಕೇಳ್ತಾ ಇದೆಯಾ? ನಿಮ್ಮ ಮನೆಗೆ ಬಂದೆ, ಅದರಲ್ಲೇನು ತಪ್ಪು? ನಿಮ್ಮ ಅಮ್ಮನ ಹತ್ರ ಮಾತಾಡೋಣ ಅಂತ ಬಂದೆ. ಬೇಡ ಬೇಡ ಬೇಡ, ನಮ್ಮ ಮನೆಗೆ ಹೋಗ್ಬೇಡ. ಬೇರೆ ನಾನು ಒಂದು ಹೋಟ್ಲಾಗಿದ್ದೀನಿ, ಹೋಟ್ಲ ಹತ್ರ ಬಂದ್ಬಿಡು. ಅಲ್ಲೇ ಮಾತಾಡೋಣ. ನನ್ನ ಅಸಿಸ್ಟೆಂಟ್ ಜೊತೆ ಇಲ್ಲೇ ಹೋಟ್ಲಾಗಿದ್ದೀನಿ. ನೀನು ಯಾಕೆ ಅಲ್ಲಿಗೆ ಹೋದೆ? ಇಲ್ಲಿಗೆ ಬಾ. ಏನು, ಹೋಟೆಲಲ್ಲಿದೆಯಾ? ಯಾಕೆ? ನಿಮ್ಮನೆ ಇಲ್ಲೇ ಐತಲ್ವಾ, ನೀನು ಯಾಕೆ ಹೋಟೆಲ್ಗೆ ಹೋಗೋ ಅವಶ್ಯಕತೆ ಬಂತು? ಅದೆಲ್ಲ ನಿಂಗೆ ಆಮೇಲೆ ಬಂದಮೇಲೆ ಹೇಳ್ತೀನಿ. ಅಲ್ಲ, ನೀನು ಮೊದಲು ಅಲ್ಲಿಂದ ಹೊರಟು ಬಾ. ಅಮ್ಮ ಏನಾದರೂ ಅಂತಾರೆ, ಸುಮ್ಮನೆ ಅವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಾನು ಹೇಳಿದ್ನ ನಿಂಗೆ ಅಲ್ಲಿಗೆ ಹೋಗು ಅಂತ. ನೀನು ಯಾಕೆ ನನ್ನೊಂದು ಮಾತು ಕೇಳ್ದಿದ್ದಂಗೆ ಅಲ್ಲಿಗೆ ಹೋಗ್ಬಿಟ್ಟಿದ್ಯಾ? ನೀನು ನನ್ನೊಂದು ಮಾತು ಕೇಳಬೇಕಿತ್ತು ತಾನೇ, ಏನು ಎತ್ತ ಅಂತ ಹೇಳಿ. ಛೇ, ಒಂದು ಮಾತು ಕೇಳ್ದಂಗೆ ಹೋಗಿದ್ದಕ್ಕೆ ನಂಗೆ ತುಂಬಾ ಬೇಜಾರಾಗ್ತೈತೆ. ಬಂದ್ಬಿಡು ಇಲ್ಲಿಗೆ. ಏನೋನಪ್ಪ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನಿಮ್ಮಮ್ಮ ನೋಡಿದ್ರೆ ಊರಲ್ಲಿಲ್ಲ ಅಂತ ಹೇಳ್ತಾವ್ರೆ, ನೀನು ನೋಡಿದ್ರೆ ಇಲ್ಲ ಹೋಟೆಲಲ್ಲಿದ್ದೀನಿ ಅಂತ ಹೇಳ್ತಾ ಇದೀಯಾ. ನನಗೇನು ನಡೀತಾ ಇದ್ದಿಲ್ಲ ಅಂತಲೇ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ನಾನು ಅರ್ಥ ಆಗೋ ಥರ ಹೇಳ್ತೀನಿ, ಬಾ ಬಾಬಾ ನೀನು. ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಅದು ಏನಾಯಿತು ಅಂದರೆ ಅದು ಓಕೆ ಓಕೆ ಓಕೆ, ಕೂಲ್ ಕೂಲ್ ಕೂಲ್, ನಾನೇ ಅಲ್ಲಿಗೆ ಬರ್ತೀನಿ. ನೀನೇನು ತೊಂದರೆ ತಗೊಳಕ್ಕೆ ಹೋಗ್ಬೇಡ. ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ. ನಿಮ್ಮ ಅಮ್ಮ ಇಲ್ಲಿ ತುಂಬಾ ರೇಗಾಡಿ ಬೈದರು. ನಿನಗೂ ನಾನಂದರೆ ಇಷ್ಟ ಇಲ್ಲ ಅಂತ ಏನೋ ಹೇಳ್ತಾ ಇದ್ರು. ಅದಕ್ಕೆ ನನಗೆ ಸ್ವಲ್ಪ ಗಾಬರಿಯಾಗಿ ನೀನು ಫೋನ್ ಹಾಕಿದೆ. ಸರಿ ಬಿಡು, ಅಲ್ಲಿಗೆ ಬರ್ತೀನಿ, ಅಲ್ಲೇ ಮಾತಾಡೋಣ, ನೋಡೋಣ ಏನು ಎತ್ತ ಅಂತ. ಉಷಾ ಯಾಕೆ ಹೋಟೆಲಲ್ಲಿ ಉಳ್ಕೊಂಡಿದ್ದಾಳೆ? ಅವಳು ಯಾವಾಗ ಹೋಟೆಲ್ಗೆ ಹೋದ್ಲು? ಆಂಟಿ ನೋಡಿದ್ರೆ ಇಲ್ಲಿಲ್ಲ ಅಂತಾಳೆ, ಅವಳು ನೋಡಿದ್ರೆ ಅಲ್ಲಿದ್ದೀನಿ ಅಂತಾಳೆ. ಏನಾಯಿತು? ಏಯ್, ನೀನು ಇನ್ನೂ ಹೋಗಿಲ್ವೇನೋ? ನೋಡು, ಸುಮ್ಮನೆ ಹೋಗು, ಇಲ್ಲ ಸೆಕ್ಯೂರಿಟಿನ ಕರೆದು ಹೊರಗಡೆ ಹಾಕಿಸ್ಬೇಕಾಗ್ತದೆ. ಲೋಫರ್, ಹೋಗೋ ಸುಮ್ಮನೆ. ಬಂದು ಮತ್ತೆ ಪದೇ 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 ತಲೆ ತಿನ್ಕೊಂಡು ನಿಂತ್ಕೊಂಡವನೇ ಇಲ್ಲಿ. ಎಷ್ಟು ಗೊತ್ತು ನಿಮ್ಗೇನು ಮಾನ ಮರ್ಯಾದಿಲ್ವಾ? ನೋಡು, ಆಸ್ತಿ 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 ಅಂತ ಸಾಯ್ತಾ ಇದೆಯಾ ತಾನೆ? ಆಸ್ತಿ 1 ರೂಪಾಯಿ ಸಿಗಬಾರ್ದು ಕಣೋ ನಿನಗೆ. 1 ರೂಪಾಯಿ ಇಲ್ದಿದ್ದಂಗೆ ಬೀದಿ ಬಿಕಾರಿ ಆಗಬೇಕು ಅಂತ ಶಾಪ ಕೊಡ್ತಾ ಇದ್ದೀನಿ ನಿನಗೆ. ಒಂದು ತಾಯಿಯಾಗಿ ಹೇಳ್ತಾ ಇದ್ದೀನಿ, ನೀನಂತೂ ಬೀದಿ ಬೀದಿ ಅಲಿತೀಯ ನೋಡು. 1 ರೂಪಾಯಿಗೂ ಅಂಥ ಕಷ್ಟ ಬಂದೇ ಬರ್ತೈತೆ. ನನ್ನ ಮಗಳನ್ನ ನೋಯಿಸಿದ್ಯಾ ಅಲ್ವಾ ನಿನ್ನ ದುಡ್ಡಿಗೋಸ್ಕರ? ನೋಡು, ನಿನ್ನ ಮನಸ್ಸು ಎಷ್ಟು ನೋವುತ್ತೈತೆ, ನಿನ್ನ ಮನಸ್ಸು ಎಷ್ಟು ಒದ್ದಾಡ್ತೈತೆ ಅಂತ ಆಮೇಲೆ ಗೊತ್ತಾಗುತ್ತೆ. ಸರಿ ಆಂಟಿ, ಸರಿ ಸರಿ ಸರಿ, ನೀವು ಜಾಸ್ತಿ ಶಾಪ ಏನು ಹಾಕಕ್ಕೆ ಹೋಗ್ಬೇಡಿ. ನಾನೇ ಈಗ ಹೊರಗಡೆ ಹೋಗ್ತೀನಿ. ಹಬ್ಬಬ್ಬಬ್ಬ, ಎಂಥ ಜನ ಇರ್ತಾರೆ, ಆಸ್ತಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ನನ್ನ ಮಗಳು ಸದ್ಯ ಇಲ್ಲಿಂದ ದೂರ ಹೋಗಿದ್ದು ಒಳ್ಳೇದೇ ಆಯಿತು. ಹಳ್ಳಿಲಂದಾದ್ರೂ ಆರಾಮಾಗಿರ್ತಾಳೆ. ಇಂಥ ನನ್ನ ಮಗನ ಹತ್ರ ತಗ್ಲಾಕೊಂಡ್ಬಿಟ್ಟು ನನ್ನ ಮಗಳು ಒದ್ದಾಡಬೇಕಿತ್ತು. ಛೇ, ಅವಳು ಹಳ್ಳಿಯಲ್ಲೇ 1-2 ದಿನ ಆರಾಮಾಗಿ ಇದ್ಬಿಟ್ಟು ನಿಧಾನಕ್ಕೆ ಬರಲಿ. ಅಷ್ಟರೊಳಗಡೆ ನಾನು ಇಲ್ಲಿಂದ ಫಸ್ಟು ಹೋಗಬೇಕು. ಎಲ್ಲೂ ನೆಮ್ಮದಿನೇ ಇಲ್ದಿದ್ದಂಗೆ ಆಗ್ಬಿಟ್ಟೈತೆ. ಆ ದೇವ್ರ ಸನ್ನಿಧಿಗಳಿಗನ ಹೋದರೆ ಅಲ್ಲಾದರೂ ನಮಗೆ ನೆಮ್ಮದಿ ಸಿಗ್ತೈತೆ ನೋಡಬೇಕು. ಈ ಜನಗಳು ಸವಾಸನೆ ಸಾಕು.